ತುಮಕೂರು ನಗರದ ಎನ್ಆರ್ ಕಾಲೋನಿಯ ಅಂಬೇಡ್ಕರ್ ನಗರದಲ್ಲಿರುವ ಹರಿಜನ ಸ್ಮಶಾನ ಭೂಮಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಿ ಪೂರ್ವಜರ ಸಮಾಧಿಗಳನ್ನು ನೆಲಸಮಗೊಳಿಸಿರುವುದನ್ನು ಖಂಡಿಸಿ ಎನ್ಆರ್ ಕಾಲೋನಿ ನಿರ್ವಾಣಿ ಲೇಔಟ್ ಹಾಗೂ ಅಂಬೇಡ್ಕರ್ ನಗರ ನಿವಾಸಿಗಳು ಮಂಗಳವಾರ ಬೃಹತ್ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸರ್ವೆ ನಂಬರ್ 299/1ರಲ್ಲಿದ್ದ ಸ್ಮಶಾನ ಹಾಗೂ ಸರ್ಕಾರಿ ಖರಾಬು ಜಮೀನಿನಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಿಸಿ ಸಮಾಧಿಗಳಲ್ಲಿದ್ದ ಅಸ್ಥಿಪಂಜರಗಳನ್ನು ಹೊರತೆಗೆದು ಸಾಕ್ಷಿ ನಾಶ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿರುವ ಚಿದಾನಂದ್ ಮತ್ತು ಕುಮಾರಯ್ಯನವರ ಮಕ್ಕಳನ್ನ ಕೂಡಲೇ ಬಂಧಿಸಬೇಕು. ಅಕ್ರಮ ಮ್ಯೂಟೇಷನ್ ಹಾಗೂ ಆರ್ಟಿಸಿ ದಾಖಲೆಗಳನ್ನು ವಜಾಗೊಳಿಸಿ ಸ್ಮಶಾನದ ಜಾಗವನ್ನು ದಲಿತ ಸಮುದಾಯಕ್ಕೆ ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿದರು. 10 ವರ್ಷ ಜೈಲು ಶಿಕ್ಷೆಗೆ ಅವರು ಅರ್ಹರಾಗಿರೋದ್ರಿಂದ ಪಕ್ಷಕ್ಕೆ ಅವರನ್ನ ಬಂಧಿಸಬೇಕು. ಅವರೆಷ್ಟೇ ಪ್ರಭಾವಿಗಳಾಗಿರ್ಲಿ, ಯಾವುದೇ ಪಕ್ಷದ ಮುಂಚೂಣಿ ನಾಯಕರಾಗಿರ್ಲಿ, ಅವರನ್ನ ಬಂಧಿಸಬೇಕು ಅಂತ ಒಂದು ಒತ್ತಾಯವನ್ನ ನಮ್ಮ ಎನ್ಆರ್ ಕಾಲೋನಿ ನಿರ್ವಾಣಿ ಆಗಿದೆ, ಅಂಬೇಡ್ಕರ್ ನಗರದ ಎಲ್ಲ ಜನರು ಇವತ್ತು ಉತ್ತರದ ಒಂದು ಒತ್ತಾಯ ಆಗಿದೆ. ಹಾಗಾಗಿ ಈ ಒಂದು ಹೋರಾಟವನ್ನ ಬೆಂಬಲಿಸಿ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸ್ಮಶಾನವನ್ನು ಒತ್ತುವರಿ ಮಾಡೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಡಿಸಿ ಅವರು ಬಂದು ಮನವಿ ತಗೊಂಡು ಹೋಗ್ತಾರೆ. ಅವ್ರ ಮನವಿಗೆ ಗೌರವ ಕೊಡೋಣ. ಅವರು ಅಧಿಕಾರದಿಂದ ನಾವು ಅವರಿಗೆ ಎಲ್ಲ ರೆಕಾರ್ಡ್ಸ್ ಕೊಡ್ತಾ ಇದ್ದೀವಿ. ಗೊತ್ತಾದ್ಮೇಲೆ ನಾವು ಹೇಳ್ತಾ ಕಾರ್ಯಕ್ರಮ ಅಲ್ಲ, ಇಲ್ಲ ಇವತ್ತು ಸ್ಟಾರ್ಟ್ ಆಗಿದೆ. 40 ವರ್ಷ ಹಿಂದೆ ಆಗಿರೋದು ಇವತ್ತು ಸ್ಟಾರ್ಟ್ ಆಗಿದೆ. ದಯಮಾಡಿ ಇದು ಈ ಬಸವಣ್ಣವನ್ನು ನಾವು ಉಳಿಸತಕ್ಕ ಈ ಹೋರಾಟ ಮುಂದುವರಿತದೆ ಅಂತಲೇ ದಯಮಾಡಿ ಯಾವಾಗ ಕಳೆದ್ರು ಆ ಕ್ಷಣಕ್ಕೆ ದಯಮಾಡಿ ಅಂತ ಮನೆಯರು, ಯಾಕಂದ್ರೆ ನಮಗೂ ಉಣಕತ್ತಿಲ್ಲ, ನಿಮ್ಗೂ ಉಣಕತ್ತಿಲ್ಲ. ಉಣಕ್ ಜಾಗ ನಮ್ಮ ತರ ಕೆರೆಗೆಸಕ್ ಆಗೋದಿಲ್ಲ. ನಮ್ಮ ಮನೆಗಳು ಉಳ್ಕೋಬೇಕಾಗ್ತದೆ. ಇದು ನಮ್ಮ ಬಸವ ನಾವೇನ್ ಬೇರೆ ಯಾರು ಉಳಿಸ್ತಾ